ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ರಾಜ್ಯದಲ್ಲಿ ಕಾವೇರಿದ ಸಿಎಂ ಕುರ್ಚಿ ದಂಗಲ್. ದೆಹಲಿ ಅಂಗಳದಲ್ಲಿ ಪವರ್ಫುಲ್ ಮೀಟಿಂಗ್ ನಡೆಯಿತು ನಿನ್ನೆ. ದೆಹಲಿಯ ಸೋನಿಯಾ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ಖರ್ಗೆಯಿಂದ ವರದಿ ಪಡೆದ ಸೋನಿಯಾ ಗಾಂಧಿ ನೋಡಿ, ನಿನ್ನೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ. ಈ ಒಂದು ಮೀಟಿಂಗ್ ನಲ್ಲಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರ್ಚಿ ಫೈಟ್ ಇದನ್ನ ಕೂಡ ಚರ್ಚೆ ಮಾಡಲಾಯಿತು. ಖರ್ಗೆಯಿಂದ ವರದಿಯನ್ನ ಪಡೆದಿದ್ದಾರೆ ಸೋನಿಯಾ ಗಾಂಧಿ. ನಿನ್ನೆ ಬೆಂಗಳೂರಲ್ಲಿದ್ರು ಖರ್ಗೆ, ಅದಾದ ಬಳಿಕ ದೆಹಲಿಗೆ ಹೋದ್ರು. ಅಲ್ಲಿ ಸೋನಿಯಾ ಗಾಂಧಿ ಜೊತೆ ಮೀಟಿಂಗ್ ಮಾಡಿದ್ರು. ಏನು ಇಲ್ಲಿ ಸಿಎಂ ಮತ್ತು ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ರಲ್ಲ, ಮತ್ತೆ ಜೊತೆಗೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಇದೆಲ್ಲದರ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿಗೆ. ಈ ವರದಿಯನ್ನ ತರಿಸಿಕೊಂಡಿದ್ದಾರೆ, ಜೊತೆಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಈ ಸಭೆ ಬಳಿಕ ಕೆಸಿ ವೇಣುಗೋಪಾಲ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ. ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯಿತು. ಇನ್ನು ಮತ್ತೊಂದು ಕಡೆ ಕರ್ನಾಟಕ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸಭೆಯ ನಂತರ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ. ಸಿಎಂ ಕುರ್ಚಿ ಬಗ್ಗೆ ಮತ್ತೊಮ್ಮೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡಿಲ್ಲ. ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಭೆಯಲ್ಲಿ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡಿಲ್ಲ, ಮತ್ತೊಂದು ಸಭೆ ಮಾಡ್ತೀವಿ. ಸಿಎಂ ಕುರ್ಚಿ ಬಗ್ಗೆ ಮತ್ತೊಮ್ಮೆ ನಾವು ಚರ್ಚೆಯನ್ನ ಮಾಡ್ತೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ. ಮತ್ತೆ ನಾವು ಮತ್ತೊಂದು ಸಭೆಯನ್ನ ಮಾಡಿ ಅಲ್ಲಿ ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಕೆಸಿ ವೇಣುಗೋಪಾಲ್ ಸಭೆಯ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. That was a general discussion about current political situation. We discussed Karnataka also, but so far nothing. There will be another discussion about Karnataka. No. There is that's what I'm telling. Karnataka we discussed today, but nothing came out from that. We will discuss again. Was there any discussion on National Herald? As EOW has registered a case. This is now a regular practice. Vendetta politics is going on. We discussed about the national rally, December 14th rally. We discussed about the rally arrangement. Everything we discussed. वेणु सर क्लैरिफाई कीजिए कि कर्नाटक का मसला No clarification already given. इस तरह की बातचीत No, already we have given a clarification. We will have another discussion. Congress are united. Very much is there. Karnataka Congress also. Unity message is very much is there. Don't worry about all these things. That was a general discussion. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ರಾಜ್ಯದಲ್ಲಿ ಕಾವೇರಿದ ಸಿಎಂ ಕುರ್ಚಿ ದಂಗಲ್. ದೆಹಲಿ ಅಂಗಳದಲ್ಲಿ ಪವರ್ಫುಲ್ ಮೀಟಿಂಗ್ ನಡೆಯಿತು ನಿನ್ನೆ. ದೆಹಲಿಯ ಸೋನಿಯಾ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ಖರ್ಗೆಯಿಂದ ವರದಿ ಪಡೆದ ಸೋನಿಯಾ ಗಾಂಧಿ ನೋಡಿ, ನಿನ್ನೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ. ಈ ಒಂದು ಮೀಟಿಂಗ್ ನಲ್ಲಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರ್ಚಿ ಫೈಟ್ ಇದನ್ನ ಕೂಡ ಚರ್ಚೆ ಮಾಡಲಾಯಿತು. ಖರ್ಗೆಯಿಂದ ವರದಿಯನ್ನ ಪಡೆದಿದ್ದಾರೆ ಸೋನಿಯಾ ಗಾಂಧಿ. ನಿನ್ನೆ ಬೆಂಗಳೂರಲ್ಲಿದ್ರು ಖರ್ಗೆ, ಅದಾದ ಬಳಿಕ ದೆಹಲಿಗೆ ಹೋದ್ರು. ಅಲ್ಲಿ ಸೋನಿಯಾ ಗಾಂಧಿ ಜೊತೆ ಮೀಟಿಂಗ್ ಮಾಡಿದ್ರು. ಏನು ಇಲ್ಲಿ ಸಿಎಂ ಮತ್ತು ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ರಲ್ಲ, ಮತ್ತೆ ಜೊತೆಗೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಇದೆಲ್ಲದರ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿಗೆ. ಈ ವರದಿಯನ್ನ ತರಿಸಿಕೊಂಡಿದ್ದಾರೆ, ಜೊತೆಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅಲ್ಲಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಈ ಸಭೆ ಬಳಿಕ ಕೆಸಿ ವೇಣುಗೋಪಾಲ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ. ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯಿತು. ಇನ್ನು ಮತ್ತೊಂದು ಕಡೆ ಕರ್ನಾಟಕ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸಭೆಯ ನಂತರ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ. ಸಿಎಂ ಕುರ್ಚಿ ಬಗ್ಗೆ ಮತ್ತೊಮ್ಮೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡಿಲ್ಲ. ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಭೆಯಲ್ಲಿ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡಿಲ್ಲ, ಮತ್ತೊಂದು ಸಭೆ ಮಾಡ್ತೀವಿ. ಸಿಎಂ ಕುರ್ಚಿ ಬಗ್ಗೆ ಮತ್ತೊಮ್ಮೆ ನಾವು ಚರ್ಚೆಯನ್ನ ಮಾಡ್ತೀವಿ. ಕರ್ನಾಟಕದಲ್ಲಿ
ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ, ಮತ್ತೆ ನಾವು ಮತ್ತೊಂದು ಸಭೆಯನ್ನ ಮಾಡಿ ಅಲ್ಲಿ ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಕೆಸಿ ವೇಣುಗೋಪಾಲ್ ಸಭೆಯ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. That was a general discussion about current political situation. We discussed Karnataka also, but so far nothing. There will be another discussion about Karnataka. No. There is that's what I'm telling. Karnataka we discussed today, but nothing came out from that. We will discuss again. Was there discussion on National Herald? Was there any discussion on National Herald? As EOW has registered a case. This is now a regular practice. Vendetta politics is going on. We discussed about the national rally, December 14th rally. We discussed about the rally arrangement. Everything we discussed. वेणु सर क्लैरिफाई कीजिए कि कर्नाटक का मसला No clarification already given. इस तरह की बातचीत No, already we have given a clarification. We will have another discussion. Congress are united. Very much is there. Karnataka Congress also. Unity message is very much is there. Don't worry about all these things. That was a general discussion. ತೆಗೆದುಕೊಂಡಿಲ್ಲ, ಮತ್ತೊಂದು ಸಭೆ ಮಾಡ್ತೀವಿ, ಸಿಎಂ ಕುರ್ಚಿ ಬಗ್ಗೆ ಮತ್ತೊಮ್ಮೆ ನಾವು ಚರ್ಚೆನ ಮಾಡ್ತೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ, ಮತ್ತೆ ನಾವು ಮತ್ತೊಂದು ಸಭೆಯನ್ನ ಮಾಡಿ ಅಲ್ಲಿ ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಕೆಸಿ ವೇಣುಗೋಪಾಲ್ ಸಭೆಯ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. That was a general discussion about current political situation. We discussed Karnataka also, but so far nothing. There will be another discussion about Karnataka. No. There is that's what I'm telling. Karnataka we discussed today, but nothing came out from that. We will discuss again. Was there discussion on National Herald? Was there any discussion on National Herald? As EOW has registered a case. This is now a regular practice. Vendetta politics is going on. We discussed about the national rally, December 14th rally. We discussed about the rally arrangement. Everything we discussed. वेणु सर क्लैरिफाई कीजिए कि कर्नाटक का मसला No clarification already given. इस तरह की बातचीत No, already we have given a clarification. We will have another discussion. Congress are united. Very much is there. Karnataka Congress also. Unity message is very much is there. Don't worry about all these things. That was a general discussion.